ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಯವರ ಭಾಷಣ ಮಾಡಿದ ಸ್ಥಳ ಶುಚಿಗೊಳಿಸಿ ಹೋಮ ಹವನ ನಡೆಸಿ ಅಸ್ಪೃಶ್ಯತೆ ಆಚರಿಸಿದ ಅವರ ವಿರುದ್ಧ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದೆ. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಜಿ ಸಾಗರ್ ಅವರು ಈ ರೀತಿ ಮಾಡಿದಂತಹ ತಪ್ಪಿತಸ್ಥ ಆರೋಪಿಗಳಿಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರನ್ನು ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಹೋರಾಟಕ್ಕೆ ಸಾಗರ್ ಸಾಹೇಬ್ ಆगे बढ़ो, सागर साहब आगे बढ़ो. जिंदाबाद 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 जिंदाबाद. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ, ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಈಗ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇವತ್ತು ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಏನು ಉತ್ತರಾಖಂಡದ ಅಲ್ದಾನಿಯ ರಾಮಲೀಲಾ ಮೈದಾನದಲ್ಲಿ ನಮ್ಮ ರಾಷ್ಟ್ರ ನಾಯಕರಾಗಿರ್ತಕ್ಕಂಥ AICC ಅಧ್ಯಕ್ಷರಾಗಿರ್ತಕ್ಕಂಥ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅತ್ಯಂತ ಹಿರಿಯ ರಾಜಕಾರಣಿಯವರು, ಅವರ ರಾಜಕೀಯ ಜೀವನ ಉದ್ದಕ್ಕೂ ಕೂಡ ಯಾವುದೇ ಪ್ರಿಜುಡಿಸ್ ಆಗಲಿ, ಯಾವುದೇ ಒಂದು ಕ್ಷುಲ್ಲ ಗುಣ ಆಗಲಿ ಎಂದೂ ಕೂಡ ಅವರು ಪಾಲಿಸಿಲ್ಲ. ಅಂಥ ಮಲ್ಲಿಕಾರ್ಜುನ ಖರ್ಗೆಯವರು ಅಲ್ಲಿ ಒಂದು ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಅವರು ಮಾತಾಡಿ 2 ದಿವಸಗಳಾದ ಮೇಲೆ ಒಂದು ಯಥಾಸ್ಥಿತಿವಾದಿಗಳ ಮತ್ತು ಕೋಮುವಾದಿಗಳ ಸಂಘಟನೆ ಒಂದು ಅಲ್ಲಿ ಸೇರಿ ಆ ಒಂದು ಜಾಗವನ್ನು ಶುಚಿಗೊಳಿಸ್ತಾರೆ. ಶುಚಿಗೊಳಿಸೋದಷ್ಟೇ ಅಲ್ಲ, ಅಲ್ಲಿ ಹವನ ಮಾಡ್ತಾರೆ. ಅಲ್ಲಿ ಇಂಥ ಒಂದು ದುರ್ಘಟನೆಯನ್ನು ಅಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತು ನಮ್ಮ ದೇಶದ ಸಂವಿಧಾನಕ್ಕೆ, ನಮ್ಮ ದೇಶದ ಪವಿತ್ರವಾದ ಕಾನೂನುಗಳಿಗೆ ಅವರು ಮಾಡಿರ್ತಕ್ಕಂಥ ದೊಡ್ಡ ಅಪಮಾನ. ಆ ದೊಡ್ಡ ಅಪಮಾನವನ್ನು ಈ ನಾಗರಿಕ ಸಮಾಜವನ್ನು ನಾವು ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಒಂದು ಇಂಡಿಕೇಶನ್ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಆಗಿರ್ತಕ್ಕಂಥ ಈ ದುರ್ಘಟನೆಯನ್ನು ಇಡೀ ಸಮಾಜ ವ್ಯವಸ್ಥೆಯ ಒಂದು ಕನ್ನಡಿಯನ್ನು ತೋರಿಸ್ತದೆ. ಯಥಾಸ್ಥಿತಿವಾದಿಗಳು, ಮನುವಾದಿಗಳು ಜಾತಿ ವ್ಯವಸ್ಥೆಯನ್ನು, ಅಸ್ಪೃಶ್ಯತೆಯನ್ನು, ಶೋಷಣೆಯನ್ನು ಪೋಷಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಸಂವಿಧಾನ ಜಾರಿಗೆ ಬಂದ ನಂತರ ಅದನ್ನು ಎಲ್ಲನೂ ಕೂಡ ಅಬಾಲಿಸಿ ಮಾಡಿದೆ. ನಮ್ಮ ದೇಶ ನಡೀತಕ್ಕಂಥದ್ದು, ನಮ್ಮ ಸಮಾಜ ನಡೀತಕ್ಕಂಥದ್ದು ಸಂವಿಧಾನದ ಆಧಾರದ ಮೇಲೆ, ನಮ್ಮ ಆಡಳಿತ ನಡೀತಕ್ಕಂಥದ್ದು ಸಂವಿಧಾನ ಆಧಾರದ ಮೇಲೆ. ಅದು ಸಂವಿಧಾನಕ್ಕೆ ಅಪಚಾರ ಎಸಗಿರ್ತಕ್ಕಂಥದ್ದು, ಸಂವಿಧಾನದ ಫೋರ್ಸ್ಲಿಂದ ಮಾಡಿರ್ತಕ್ಕಂಥ ಕಾನೂನುಗಳನ್ನು, ಕಾಯ್ದೆಗಳನ್ನು ಇವತ್ತು ಮೂಲೆ ಗುಂಪು ಮಾಡಿ ಯಥಾಸ್ಥಿತಿವಾದಿಗಳು ಬಹಿರಂಗವಾಗಿ ಅವ್ರ ಗುಡಿ ಗುಂಡರುಗಳು ಮತ್ತು ಅವ್ರ ಮನೆ ಒಳಗಡೆ ಕಂಪೌಂಡ್ ಒಳಗಡೆಗೆ ಮಾಡ್ಕೊಳ್ತಾರೆ. ಆದರೆ ಬಹಿರಂಗವಾಗಿ ಒಂದು ಸಾರ್ವಜನಿಕ ಒಂದು ಮೈದಾನವನ್ನೇ ಬಿಡಲಿಲ್ಲ. ಅವರು ಮೈದಾನವನ್ನು ಶುಚಿಗೊಳಿಸಿರ್ತಕ್ಕಂಥದ್ದು ಅತ್ಯಂತ ಈ ದೇಶಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಇದನ್ನು ಕೇಂದ್ರ ಸರ್ಕಾರ ಸಹಿಸ್ಕೊಳ್ಬಾರ್ದು. ಅವರ ಸ್ವಾರ್ಥ ರಾಜಕಾರಣಕ್ಕಾಗಿ ಈ ಎಲ್ಲನೂ ಕೂಡ ಎನ್ಕರೇಜ್ ಮಾಡಬಾರ್ದು. ಜಾತಿವಾದಿಗಳನ್ನು, ಅಸ್ಪೃಶ್ಯತೆವಾದಿಗಳನ್ನು ಮತ್ತು ಯಥಾಸ್ಥಿತಿವಾದಿಗಳನ್ನು ಮತ್ತು ದೌರ್ಜನ್ಯ ಮಾಡ್ತಕ್ಕಂಥ ಶಕ್ತಿಗಳಿಗೆ ಎಂದೂ ಕೂಡ ಕೇಂದ್ರ ಸರ್ಕಾರ ಮಣಿಬಾರ್ದು. ಮತ್ತು ಇಲ್ಲಿವರೆಗೂ ಕೂಡ ಬಹಿರಂಗವಾಗಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಒಂದೇ ಒಂದು ಮಾತನ್ನು ಬಹಿರಂಗವಾಗಿ ಖರ್ಗೆಯವರಾಗಿರ್ತಕ್ಕಂಥ ಅಪಮಾನ ಬಗ್ಗೆ ಆಗಲಿ, ಆ ಘಟನೆ ಬಗ್ಗೆ ಆಗಿ ಮಾತಾಡಿಲ್ಲ. ಮತ್ತು ಅದರ ಜೊತೆಗೇ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾನು ಕೂಡ ಮಾತಾಡಿಲ್ಲ. ಹಾಗಾಗಿ ಇಂಥ ಒಂದು ಘಟನೆಯನ್ನು ನಾವು ಅತ್ಯಂತ ಚಾಲೆಂಜಾಗಿ ತಗೊಂಡಿದ್ದೀವಿ. ಈ ದೇಶವನ್ನು ಜಾತಿ ಕಾರಣಕ್ಕಾಗಿ ನಮ್ಮನ್ನು ತಳ್ಳಲ್ಪಟ್ಟು
ದೂಷಿಸಲ್ಪಟ್ಟು ಊರ ಹೊರಗಡೆ ಇಟ್ಟಿರ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರ ಬಹುಸಂಖ್ಯಾತರಿಗೆ ಆಗ್ತಕ್ಕಂಥ ಅಪಮಾನವನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಅದನ್ನು ಕಠಿಣ ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯಿಸಿ ಇವತ್ತು ಕರ್ನಾಟಕ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮನವಿ ಸಲ್ಲಿಸ್ತಕ್ಕಂಥದ್ದು ಅಲ್ಲಿ ಇದ್ದಿರ್ತಕ್ಕಂಥದ್ದು ಅಲ್ಲಿ ಮಾಡಿರ್ತಕ್ಕಂಥ ಆರೋಪಿಗಳಿಗೆ ಶಿಕ್ಷಿಸಬೇಕು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಮ್ಮೆಲ್ಲ ಸೋತಿದ ಜನಾಂಗ ಮತ್ತು ಎಲ್ಲ ಬಡವರದ ಸಂಪೂರ್ಣವಾಗಿರ್ತಕ್ಕಂಥ ಅವರಿಗೆ ಬೆಂಬಲಿದೆ. ಅವ್ರು ಯಾವುದೇ ಕಾರಣ ಕೂಡ ರಾಜಕಾರಣದಲ್ಲಿ ಮುನ್ನುಗ್ಗದನ್ನು ಅವರನ್ನು ಹಿನ್ನಡೆಯನ್ನು ಮಾಡ್ಕೊಳ್ಬಾರ್ದು ಅಂಥೇಳಿ ಅವರನ್ನು ನಾವು ಬೆಂಬಲಿಸಿ ಮತ್ತು ಅವ್ರ ಮೇಲೆ ಆಗಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ಇವತ್ತು ಜಿಲ್ಲಾಧಿಕಾರಿಗಳವರೆಗೂ ಕೂಡ ನಾವು ಈ ಮನವಿಯನ್ನು ಕೊಡಲಿಕ್ಕೆ ಬಂದಿದ್ದೀವಿ. ನಾನು DG ಸಾಗರ್ ರಾಜ್ಯ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ನಮ್ಮ ಎಲ್ಲ ಪ್ರೋಗ್ರಾಮನ್ನು ಆಯೋಜನೆ ಮಾಡಿರ್ತಕ್ಕಂಥ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಸುರೇಶ್ ಆದಿಮನಿಯವರು ಮತ್ತು ಕೃಷ್ಣಪ್ಪ ಕರ್ಣಿಕ್ ಅವರು ಮತ್ತು ಶಂಕರ್ ಅವರು, BC ವಾಲಿಯವರು ಮತ್ತು ಸುಳ್ಳೋದವರು ಎಲ್ಲ ತಾಲೂಕಾ ಸಂಚಾಲಕರು ಇಲ್ಲಿ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಲಘುವಾಗಿ ಪರಿಗಣಿಸಬಾರದು ಅಂಥೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಇನ್ನೊಮ್ಮೆ ನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತೀವಿ. ತಂಡದಲ್ಲಿ ಹಲ್ವಾನಿಯಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನು ಖಂಡಿಸಿ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ DG ಸಾಗರ್ ಸಾಹೇಬರು ಪೂರಾ ಕೂಲಂಕುಷವಾಗಿ ಹೇಳಿದ್ದಾರೆ ಮತ್ತು ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡಬೇಕು ಮತ್ತು ಯಾವ ರೀತಿ ಮನವಿಯನ್ನು ಮಾಡ್ಕೊಳ್ಬೇಕಂತ ಮಾಡ್ಕೊಂಡಿದ್ದಾರೆ. ಅವರ ಆದೇಶಕ್ಕಾಗಿ ನಾವು ಕಾಯ್ತೀವಿ. ಅವರು ಮುಂದೆ ಏನು ಮತ್ತೆ ಯಥಾಸ್ಥಿತಿಗಳು ಸೇಮ್ ಇದೇ ರೀತಿ ಅವ್ರ ಕೆಲಸ ಮುಂದುವರೆಸಿದರೆ ನಮ್ಮ DG ಸಾಗರ್ ಸರ್ ಅವರು ಏನು ಆದೇಶ ಮಾಡ್ತಾರೆ ಮತ್ತು ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಬೇಕಾ ಅಥವಾ ಏನೋ ಇಡೀ ಕಲಬುರಗಿ ಬಂದ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರದ್ದು ಯಾವ್ದು ಆದೇಶ ಬರ್ತೋ ಅವ್ರ ಆದೇಶದ ಪ್ರಕಾರ ನಾವು ಈ ಕಲಬುರಗಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಕೇಸಿ ರಾಷ್ಟ್ರೀಯ ನಾಯಕರಿಗೆ ಹಿಂಗಾದ್ರೆ ಅಸ್ಪೃಶ್ಯತೆ ಇನ್ನೂ ಗ್ರಾಮೀಣ ಭಾಗದಲ್ಲಿ ಇಲ್ಲ. ಅವ್ರು ತಿಳ್ಕೊಳ್ಬೇಕು, ಅವರಿಗೆ ಮನುಷ್ಯತ್ವ ಇದ್ರೆ ಮತ್ತಂದ್ರೆ ಒಂದು ಮಾನವೀಯತೆ ಇದ್ರೆ ಅವರು ಈ ಭಾರತ ದೇಶದ ಸ್ವತಂತ್ರಕ್ಕೆ ಏನಾದರೂ ಗೌರವ ಕೊಡ್ತಿದ್ರೆ ಅಂದ್ರೆ ಅವ್ರು ಏನು ಯಥಾಸ್ಥಿತಿವಾದಿಗಳು ಈ ಘಟನೆ ಮಾಡಲಿಕ್ಕೆ ಕಾರಣ ಆಗಿರಲ್ಲ. ಅವರೆಲ್ಲ ತಿಳ್ಕೊಳ್ಬೇಕು ಮತ್ತು RSSದವ್ರು ತಿಳ್ಕೊಳ್ಬೇಕು. ಮುಂದಿನ ಹೋರಾಟ ನಮ್ಮ DG ಸಾಗರ್ ಸರ್ ಏನು ಹೇಳ್ತಾರೆ ಅದು ಆದೇಶಕ್ಕೆ ಕಾಯ್ತೀವಿ. ಯಾವುದೇ ಒಬ್ಬರು ನಾಯಕರು ಮಾತಾಡಲಿ ಅಂತ ಹೇಳಿ ಖರ್ಗೆ ಸಾಹೇಬರು ನೋವನ್ನು ವ್ಯಕ್ತಪಡಿಸಿ ಇಲ್ಲ, ಈಗಾಗಲೇ ನಮ್ಮ ರಾಜ್ಯ ಸಂಚಾಲಕ ಇಡೀ ರಾಜ್ಯದ ತುಂಬ ಎಲ್ಲ ಕಾರ್ಯಕ್ರಮ ಮಾಡಿಸ್ತಾ ಇದ್ದಾರೆ. ಈಗಾಗಲೇ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅವ್ರ ಪಾರ್ಟಿಯವ್ರು ಏನು ಮಾಡ್ಕೋತಾರೋ ನಮಗೆ ಗೊತ್ತಿಲ್ಲ. ಆದರೆ ಇಡೀ ವ್ಯವಸ್ಥೆಯ ವಿರುದ್ಧ ನಮ್ಮ 40-50 ವರ್ಷಗಳಿಂದ ನಮ್ಮ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ DG ಸಾಗರ್ ಅವರು ಕೆಲಸ ಮಾಡ್ಕೋತಾ ಬರ್ತಾ ಇದ್ದಾರೆ. ಇಡೀ ರಾಜ್ಯದಾಗ ಎಲ್ಲ ಹುಡುಗರು ಕೂಡ ಕೆಲಸಕ್ಕೆ ಹಚ್ಚಿದ್ದಾರೆ. ಈ ಘಟನೆಯು ಕೂಡ ಖರ್ಗೆ ಸಾಹೇಬರು ಈಗಾಗಲೇ ಹೇಳಿದಾಗ ಅವ್ರು ಎದೆಗೊಂದಬಾರ್ದು. ಅವ್ರ ಹಿಂದ್ಗಡೆ DG ಸಾಗರ್ ಅಂತ ನಾಯಕರು ಇಡೀ ರಾಜ್ಯದ ತುಂಬ ಇದ್ದಾರೆ. ಅವ್ರ ಆದೇಶಕ್ಕಾಗಿ ಕಾಯ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಇನ್ನೂ ಉಗ್ರವಾಗಿರ್ತಕ್ಕಂಥ ಹೋರಾಟ ಮಾಡಕ್ಕೆ ನಾವು ಕಾಯ್ತಾ ಇದ್ದೀವಿ.